ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಇದು ದೀಪಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಸೊ ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ನಾನು 100% ಭಾವಿಸ್ತೀನಿ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಗೊತ್ತಿರ್ಬೋದು, ಆಲ್ರೆಡಿ ತಮ್ನೇಲ್ ಅಂದರೆ ಪೋಸ್ಟರ್ನ ನೋಡಿದ್ದೀರಾ. ಸೊ ವಿಷಯ ಬಂದುಬಿಟ್ಟು ಮೊಬೈಲ್ ರಿಪೇರ್ ಶಾಪ್ ಓಪನ್ ಮಾಡೋದು ಯಾವ ಥರ, ಏನೇನು ಪ್ರೊಸೀಜರ್ ಇರುತ್ತೆ, ಎಷ್ಟು ಬಂಡವಾಳ, ಎಷ್ಟು ಲಾಭ, ಏನೇನು ಇಕ್ವಿಪ್ಮೆಂಟ್ಸ್ ಬೇಕು, ಪ್ರತಿಯೊಂದು ಡೀಟೇಲ್ಸ್ನ ನಾನು ನಿಮಗೆ ಈ ವಿಡಿಯೋ ಮೂಲಕ ಹೇಳ್ಕೊಡ್ತೀನಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ಅಂದರೆ ನನ್ನ ವೀಡಿಯೋನ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಆಲ್ರೆಡಿ ಮಾಡಿರೋ ದಯವಿಟ್ಟು ಗೊತ್ತಲ್ಲ ಕಮೆಂಟ್ ಮಾಡಿ. ಸೊ ಫಸ್ಟ್ ಟೈಮ್ ನೋಡೋರು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಓಕೆನಾ? ಅಗೇನ್ ವೆಲ್ಕಮ್ ಬ್ಯಾಕ್ ಟು ದೀಪಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಗೊತ್ತಾಯ್ತಲ್ಲ, ಮೊಬೈಲ್ ಅಂಗಡಿ ಹೊಸದಾಗಿ ಯಾರೆಲ್ಲ ಮೊಬೈಲ್ ಅಂಗಡಿ, ರಿಪೇರ್ ಅಂಗಡಿ ಇರ್ಬೋದು, ಇಲ್ಲ ಮೊಬೈಲ್ ಪ್ಯಾನಲ್ಲು, ಮೊಬೈಲ್ ಮಾರೋ ಅಂಗಡಿ ಯಾರೆಲ್ಲ ಇಡಬೇಕಂತ ಇದ್ದೀರಾ, ಅಥವಾ ಹೊಸದಾಗಿ ಮೊಬೈಲ್ ಸರ್ವಿಸ್ ಟ್ರೈನಿಂಗ್ ಕಲಿಬೇಕಂತಿದ್ರೆ ಅವ್ರಿಗೆಲ್ಲ ವೀಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿಬಿಡಿ. ಸ್ಕಿಪ್ ಮಾಡಿದ್ರೆ ಸುಮಾರು ವಿಷಯ ಮಿಸ್ ಆಗುತ್ತೆ. ಸೊ ಆಲ್ರೆಡಿ 1 ನಿಮಿಷ ಲ್ಯಾಗ್ ಆಗಿದೆ. ಸೊ ಇನ್ನು ಜಾಸ್ತಿ ತಲೆ ತಿನ್ನಲ್ಲ, ಡೈರೆಕ್ಟ್ ವಿಷಯಕ್ಕೆ ಬಂದುಬಿಡ್ತೀನಿ. ಸೊ ನೋಡಿ, ಯಾರೆಲ್ಲ ಮೊಬೈಲ್ ಅಂಗಡಿ ಓಪನ್ ಮಾಡಬೇಕಂತ ಇದ್ದೀರಲ್ಲ, ರಿಪೇರ್ ಶಾಪ್, ಅವ್ರಿಗೆಲ್ಲ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ. ಸೊ ಈಗಿನ ಕಾಲದಲ್ಲಿ ಮೊಬೈಲ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಅವಾಗಿನ ಕಾಲದಲ್ಲಿ ಬರೀ ಬೇಸಿಕ್ ಮೊಬೈಲ್ ಅಂತ ಇರ್ತಿತ್ತು. ಈಗ ಆ್ಯಂಡ್ರಾಯ್ಡ್ ಮೊಬೈಲ್ ಬಂದಿದೆ. ಸೊ ಒಂದು ವೇಳೆ ಮೊಬೈಲ್ ರಿಪೇರ್ ಆಯಿತು ಅಂದರೆ ಅರ್ಧ ಗಂಟೆ ಕೂಡ ವಿತೌಟ್ ಮೊಬೈಲ್ ಯಾರ ಕೈಲೂ ಇರೋಕ್ಕಾಗಲ್ಲ. ಸೊ ಇಮ್ಮಿಡಿಯೇಟ್ ಬರೋದೆ ಮೊಬೈಲ್ ರಿಪೇರ್ ಶಾಪ್ಗೆ. ಮೊಬೈಲ್ ಈ ಥರ ಆಗಿದೆ ನೋಡಿ ಅಣ್ಣ, ಏನಾಗಿದೆ, ಏನೋ ಹ್ಯಾಂಗ್ ಆಗ್ತಾಯಿದೆ, ಇದಕ್ಕಿದ್ದಂಗೆ ಸ್ವಿಚ್ ಆಫ್ ಆಯಿತು, ನೆಟ್ವರ್ಕ್ ಸಿಗ್ತಾ ಇಲ್ಲ, ಇದು ಯಾಕೋ ವರ್ಕ್ ಆಗ್ತಾಯಿಲ್ಲ, ಪ್ಯಾಟ್ರನ್ ಲಾಕ್ ಆಗಿದೆ, ಫ್ಲ್ಯಾಶ್ ಆಗುತ್ತೆ, ಫ್ಲ್ಯಾಶ್ ಮಾಡಿ ಅಂತಾರೆ. ಪ್ರತಿಯೊಂದು ಏನಿದೆ ಈ ರೀಸನ್ಗಳು ಪ್ರತಿಯೊಂದಕ್ಕೂ ನಾನು ನಿಮಗೆ ಈ ವಿಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ. ಓಕೆನಾ? ಸೊ ನೋಡಿ, ಅದರಿಂದ ಈ ಮೊಬೈಲ್ ರಿಪೇರಿ ವ್ಯವಹಾರಗಳು ಸುಲಭವಾಗಿ ಲಾಭದಾಯಕವಾಗಿ, ಈ ಮೊಬೈಲ್ ವ್ಯಾಪಾರ ಇದೆಯಲ್ಲ ಅದು ಲಾಭದಾಯಕವಾಗಿದೆ. ಸೊ ನಾನು ಮುಂಚೆ ಏನು ಮಾಡ್ತಿದ್ದೆ, ಬುಕ್ಕಲ್ಲಿ ಬರ್ಕೋತಾ ಇದ್ದೆ. ಈಗ ನಾನು ಬುಕ್ಕಲ್ಲಿ ಬರೆಯಲ್ಲ. ಸೊ ಎಲ್ಲ ಟೈಪ್ ಮಾಡಿ ಇಟ್ಕೊತೀನಿ, ಮೊಬೈಲಲ್ಲಿ ಟೈಪ್ ಮಾಡಿ ಇಟ್ಕೊಂಡು ಅದನ್ನೇ ನೋಡ್ಕೊತ ಹೇಳ್ತಾ ಹೋಗ್ತೀನಿ. ಓಕೆನಾ? ಸೊ ಈಗ ಪಾಯಿಂಟ್ ನಂಬರ್ 1 ಬರ್ತೀನಿ. ಅಗತ್ಯ ಕೌಶಲ್ಯಗಳು ಅಂದರೆ ಈ ಮೊಬೈಲ್ ಸರ್ವಿಸ್ ಸೆಂಟರ್ ಓಪನ್ ಮಾಡೋದಕ್ಕೆ ಏನೇನು ಬೇಕಾಗುತ್ತೆ ಅಂತ. ಓಕೆನಾ? ನೋಡಿ, ಮೊಬೈಲ್ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಜ್ಞಾನ. ಸೊ ಮೊಬೈಲ್ನ ಹಾರ್ಡ್ವೇರು ಅಂದರೆ ಈ ಬ್ಯಾಟ್ರಿ ಇರ್ಬೋದು, ಮತ್ತು ಹೊರಗಡೆ ಇದು ಸಿಮ್ ಸ್ಲಾಟರು, ಮತ್ತು ಇದು ಚಾರ್ಜಿಂಗ್ ಪಾಯಿಂಟು, ಆಮೇಲೆ ಮೈಕು, ಆಮೇಲೆ ಕ್ಯಾಮ್ರಾ, ಫ್ರಂಟ್ ಕ್ಯಾಮ್ರಾ, ಪ್ರತಿಯೊಂದು A to Z ಬ್ಯಾಟ್ರಿ, ಇವೆಲ್ಲದ್ರ ಬಗ್ಗೆ ಐಡಿಯಾ ಇರಬೇಕು. ಮತ್ತು ಸಾಫ್ಟ್ವೇರ್ ಜ್ಞಾನ ಇರಬೇಕು. ಅಂದರೆ ಆ್ಯಪ್ಗಳ ಬಗ್ಗೆ ಯಾವ ಥರ ಸೆಟ್ಟಿಂಗ್ಸ್ನ ಚೇಂಜ್ ಮಾಡೋದು ಪ್ರತಿಯೊಂದು ಜ್ಞಾನ ಇರಬೇಕು. ಇಲ್ಲ ಅಂದರೆ ಕಲ್ತ್ಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆನಾ? ಏನು ತೊಂದರೆ ಇಲ್ಲ. ಇಲ್ಲಾಂದರೆ ಹೋಗ್ತಾ ಕಲ್ತ್ಕೋತೀರಾ ಆಟೋಮೆಟಿಕ್ಕಾಗಿ. ಸೊ ಯಾರೋ ಕಸ್ಟಮರ್ ಬಂದರೆ ನೀವು ಹ್ಯಾಂಡಲ್ ಮಾಡಿ. ಗೊತ್ತಿಲ್ಲ ಅಂದರೆ ಇನ್ನೊಂದು ಅಂಗಡಿಲಿ ಮಾಡಿಸ್ಕೊಬಂದು, ಸೊ ಇನ್ನೊಂದು ಸಂಜೆ ಒಳಗೆ ಟೈಮ್ ಕೊಡಿ, 4 hours ಅಂತ ಹೇಳಿ ಇನ್ನೊಂದು ಅಂಗಡಿಲಿ ಮಾಡಿಸ್ಕೊಂಡು ತಂದುಕೊಡಿ ನೀವು ಕಲಿಯೋ ತನಕ. ಓಕೆನಾ? ಕಲ್ತ ಮೇಲೆ ಎಲ್ಲ ಈಸಿ. ಸೊ ಗೊತ್ತಲ್ವಾ, ಕಲಿಯ ತನಕ ಬ್ರಹ್ಮನಿದೆ, ಕಲ್ತ ಮೇಲೆ ಕೋತಿವಿದ್ಯೆ ಅಂತಾರಲ್ಲ ಆ ಥರ. ನೆಕ್ಸ್ಟು ಸ್ಮಾರ್ಟ್ಫೋನ್ ಟ್ರಬಲ್ ಶೂಟಿಂಗ್ ಕಲಿಕೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಟ್ರಬಲ್ ಶೂಟಿಂಗ್ ಕಲಿಕೆ ಇದಂತೂ ತುಂಬ ಇಂಪಾರ್ಟೆಂಟ್. ಓಕೆನಾ? ನೆಕ್ಸ್ಟು ಪ್ಯಾನಲ್ ಬದಲಾವಣೆ, ಬ್ಯಾಟರಿ ಬದಲಾವಣೆ, ಸ್ಕ್ರೀನ್ ಬದಲಾವಣೆ. ಸೊ ಈ ಪ್ಯಾನಲ್ ಬದಲಾವಣೆ ಅಂದರೆ ಬ್ಯಾಕ್ ಪೌಚು, ಆಮೇಲೆ ಬ್ಯಾಟ್ರಿ ಬದಲಾವಣೆ, ಬ್ಯಾಟ್ರಿ ರಿಪ್ಲೇಸ್ಮೆಂಟು. ಈಗ ಎಲ್ಲ ಬ್ಯಾಟ್ರಿ ಇನ್ಬಿಲ್ಟೇ ಬರುತ್ತೆ. ಸೊ ಬೇಸಿಕ್ ಸೆಟ್ಟೆಲ್ಲ ಬ್ಯಾಟ್ರಿ ಇರೋದ್ರಿಂದ ಅದನ್ನು ಕಲ್ತ್ಕೊಳ್ಳಿ, ಯಾವ ಥರ ಚೇಂಜ್ ಮಾಡಬೇಕು ಒಳಗಡೆ. ಆಮೇಲೆ ಇನ್ಬಿಲ್ಟ್ ಮೊಬೈಲ್ಗಳೆಲ್ಲ ಯಾವ ಥರ ಅಂದರೆ, ಇವಾಗ ಬ್ಯಾಟ್ರಿ ಅದರಲ್ಲಿ ಇನ್ಬಿಲ್ಟ್ ಬರುತ್ತೆ. ಸಪೋಸ್ ಬ್ಯಾಟ್ರಿ ಡೂಮ್ ಆಗೋದು, ಮೆಲ್ಟ್ ಆಗೋದು, ಈ ಥರ ಆದರೆ ಅದನ್ನು ಯಾವ ಥರ ರಿಪೇರ್ ಮಾಡಬೇಕು ಅನ್ನೋದನ್ನು ತೆಗೆದುಬಿಟ್ಟು ರಿಮೂವ್ ಮಾಡಿ ಹೊಸ ಬ್ಯಾಟ್ರಿ ಯಾವ ಥರ ಹಾಕೋದನ್ನು ಕಲ್ತ್ಕೊಳ್ಳಿ ಅದನ್ನು. ಓಕೆನಾ? ಸೊ ನೆಕ್ಸ್ಟು ಸ್ಕ್ರೀನ್ ಬದಲಾವಣೆ, ಸ್ಕ್ರೀನ್ ಗಾರ್ಡ್ ಯಾವ ಥರ ಚೇಂಜ್ ಮಾಡೋದು ಅದನ್ನು ಒಂದು ಕಲ್ತ್ಕೋಬೇಕಾಗತ್ತೆ. ಸಾಫ್ಟ್ವೇರ್ ಅಪ್ಡೇಟ್ ಮತ್ತು ಫ್ಲ್ಯಾಶಿಂಗ್. ಸಾಫ್ಟ್ವೇರ್ ಅಪ್ಡೇಟು, ಕೆಲವೊಂದು ಸಾಫ್ಟ್ವೇರ್ ಇರುತ್ತೆ ಅದನ್ನು ಅಪ್ಡೇಟ್ ಮಾಡುವಂಥದ್ದು, ಹೊಸ ವರ್ಷನು. ಮತ್ತು ಫ್ಲ್ಯಾಶ್ ಮಾಡುವಂಥದ್ದು. ಕೆಲವರು ಮೊಬೈಲ್ ಪ್ಯಾಟ್ರನ್ ಲಾಕ್ ಆಗಿರುತ್ತೆ, ಪಾಸ್ವರ್ಡ್ ಲಾಕ್ ಆಗಿರುತ್ತೆ, ಅಥವಾ ಹ್ಯಾಂಗ್ ಆಗ್ತಿರುತ್ತೆ. ಈ ಕಾರಣದಿಂದ ಹ್ಯಾಂಗ್ ಆಗ್ತಾ ಇರುತ್ತೆ, ಇದಕ್ಕೆ ಸ್ವಿಚ್ ಆಫ್ ಆಗ್ತಿರುತ್ತೆ. ಇಂಥವನ್ನೆಲ್ಲ ಫ್ಲ್ಯಾಶ್ ಯಾವ ಥರ ಮಾಡೋದು ಅಂತ ನೀವು ಕಲ್ತ್ಕೋಬೇಕಾಗತ್ತೆ. ಸೊ ಫ್ಲ್ಯಾಶ್ ಸಾಫ್ಟ್ವೇರ್ ಕೂಡ ನೀವು ಹಾಕ್ಸ್ಕೋಬೇಕಾಗತ್ತೆ. ಓಕೆನಾ? ಅದ್ರ ಬಗ್ಗೆ ಮುಂದೆ ಕೇಳೋಣ. ಮತ್ತು ಇದು ಎಲ್ಲಿ ಟ್ರೈನಿಂಗ್ ತೊಗೋಬೇಕು ಅಂದರೆ, ಈ ಮೊಬೈಲ್ ಸರ್ವಿಸ್ನ ಎಲ್ಲಿ ನೀವು ಟ್ರೈನಿಂಗ್ ತೊಗೋಬೋದು ಅಂದರೆ, ಯಾವ ಥರ ಕೆಲಸ ಕಲ್ತ್ಕೊಂಡು ಬೇಕಾದ್ರೂ ನೀವು ಟ್ರೈನಿಂಗ್ ತೊಗೋಬೋದು. ಇಲ್ಲ ನನಗೆ ಕೆಲಸದಲ್ಲಿ ಬೇರೆ ಅಂಗಡಿಲಿ ಕೆಲಸ ಮಾಡೋಕ್ಕೆ ಕಷ್ಟ ಆಗುತ್ತೆ, ಒಂದು 5,000 6,000 ರೂಪಾಯಿಗೆ ಇಡೀ ದಿನ ಮಾಡಬೇಕನ್ನಪ್ಪ 5-6 ತಿಂಗಳು ಅನ್ನೋದಾದರೆ ಬೇಡ, ನೀವು ಟ್ರೈನಿಂಗ್ ಸೆಂಟರ್ಗಳಿಗೆ ಹೋಗ್ಬೋದು. ಯಾವುದಂದರೆ ಸ್ಥಳೀಯ ITI ಅಥವಾ ತಾಂತ್ರಿಕ ತರಬೇತಿ ಕೇಂದ್ರಗಳು, ಮೊಬೈಲ್ ರಿಪೇರಿ ಕೋರ್ಸ್ಗಳು ಇರುತ್ತೆ. ಈ ಮೊಬೈಲ್ ಸರ್ವಿಸ್ ರಿಪೇರ್ ಕೋರ್ಸ್ಗಳು ಇರುವಂತಹ ಕಂಪ್ನಿಗಳಿದೆ. ಅದನ್ನು ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಅವರು ನಿಮಗೆ ಮೊಬೈಲ್ ರಿಪೇರ್ ಯಾವ ಥರ ಮಾಡಬೇಕು, ಪ್ಯಾನಲ್ ಯಾವ ಥರ ಚೇಂಜ್ ಮಾಡಬೇಕು, ಟೆಂಪರ್ ಗ್ಲಾಸ್ ಯಾವ ಥರ ಹಾಕಬೇಕು, ಸಾಫ್ಟ್ವೇರ್ ಅಪ್ಡೇಟ್ ಪ್ರತಿಯೊಂದು ಹೇಳ್ಕೊಡ್ತಾರೆ. 3 ರಿಂದ 6 ತಿಂಗಳು ಕೋರ್ಸ್ ಇರುತ್ತೆ. ಆರಾಮಾಗಿ ಕತ್ಕೋಬೋದು. ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ. ಓಕೆನಾ?
ನೆಕ್ಸ್ಟ್ 3 ತಿಂಗಳಿಂದ 6 ತಿಂಗಳವರೆಗೆ ಕೋರ್ಸ್ನಲ್ಲಿ ಮೂಲಭೂತ ಪ್ರೊಫೆಷನಲ್ ಮಟ್ಟದ ತರಬೇತಿ ಕೊಡ್ತಾರೆ, ಅದು ಹೇಳಿದ್ನಲ್ಲ. ಓಕೆ. ಮತ್ತು ಇನ್ನು ಈ ಮೊಬೈಲ್ ಅಂಗಡಿ ಓಪನ್ ಮಾಡೋದು ಇನ್ವೆಸ್ಟ್ಮೆಂಟ್ ಯಾವ ಥರ ಅಂತ ನೋಡೋದಂದರೆ 50,000ದಿಂದ 1,50,000 ತನಕ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಸೊ ಅಂಗಡಿ ಬಾಡಿಗೆ, ಉಪಕರಣಗಳು, ಟೇಬಲ್ಲು ಮತ್ತು ಲೈಟ್ ಅದೇನು ಬೇಡಬೇಡಿ, ಮತ್ತು ಸೈನ್ ಬೋರ್ಡು ಮತ್ತು ಪ್ರಾರಂಭಿಕ ಸಾಮಗ್ರಿಗಳು ಇತ್ಯಾದಿ. ಸೊ ಇವಿಷ್ಟು ಬರುತ್ತೆ ಇದರಲ್ಲಿ. 50,000ದಿಂದ 1,50,000ದಲ್ಲಿ ಇಷ್ಟು ಬರುತ್ತೆ. ಅಂಗಡಿ ಅಡ್ವಾನ್ಸಿಂದ ಹಿಡಿದು ಇವಿಷ್ಟು ಬರುತ್ತೆ. ನೆಕ್ಸ್ಟ್ ಉಪಕರಣಗಳು, ಟೂಲ್ಸ್ ಏನೇನು ಬೇಕು ಅಂತ ಮೊಬೈಲ್ ರಿಪೇರಿ ನೋಡೋದಾದರೆ ಸ್ಕ್ರೂ ಡ್ರೈವರ್ ಸೆಟ್ ಬೇಕಾಗುತ್ತೆ. ಮತ್ತು ಮಲ್ಟಿಮೀಟರ್ ಅಂತ ಬರುತ್ತೆ ಒಂದು, ಹಿಂಗೆ ಮೊಬೈಲ್ ಆ್ಯಕ್ಚುಲಿ ಅದು ಯೆಲ್ಲೋ ಕಲರ್ ಇರುತ್ತೆ, ನೋಡಿರ್ತಾರೆ ಹಿಂಗೆ ತಿರುಗಿಸ್ತಾರೆ. ಅದು ಆ್ಯಕ್ಚುಲಿ ಅದನ್ನು ಮೊಬೈಲ್ ಇದಕ್ಕೆ ಯೂಸ್ ಮಾಡ್ತಾರೆ. ಮೀಟರ್ ಅದು ಆ್ಯಕ್ಚುಲಿ ಯಾವ ಥರ ಇದೆ ಮೊಬೈಲು, ಹೀಟಿಂಗು ಅದೆಲ್ಲ ಚೆಕ್ ಮಾಡ್ತಾರೆ ಪ್ರತಿಯೊಂದು. ಮತ್ತು ಸಾಲ್ಡರಿಂಗ್ ಕಿಟ್, ಸಾಲ್ಡ್ರ್ ಮಾಡ್ತೀವಲ್ಲ ಈ ಮದರ್ ಬರ್ಡ್ ಹೋಗಿರೋದು, ಅದನ್ನು ಕಿಟ್ ಬೇಕಾಗುತ್ತೆ. ಮೊಬೈಲ್ ಓಪನಿಂಗ್ ಟೂಲ್ಸು, ಮೊಬೈಲ್ ಓಪನ್ ಮಾಡೋಕ್ಕೆ ಟೂಲ್ಸ್ ಕೂಡ ಬೇಕಾಗುತ್ತೆ. ಮೈಕ್ರೋ ಸೆಲ್ಯುಲಿಂಗ್ ಸ್ಟೇಷನ್ ಅದು ಬೇಕಾಗುತ್ತೆ. ಸಾಫ್ಟ್ವೇರ್ ಅಪ್ಲಿಕೇಶನ್ಗಳು ಮತ್ತು ಲ್ಯಾಪ್ಟಾಪ್ಗಳು ಬೇಕಾಗುತ್ತೆ. ಅಂದರೆ ಕಂಪ್ಯೂಟರ್ ಇದ್ರೂ ಆಗುತ್ತೆ, ಲ್ಯಾಪ್ಟಾಪ್ ಅಲ್ಲ ಕಂಪ್ಯೂಟರ್ ಇದ್ರೂ ಆಗುತ್ತೆ. ಮತ್ತು ಇದರಲ್ಲಿ ಇನ್ಕಮ್ ಯಾವ ಥರ ಅಂತ ನೋಡಿದ್ರೆ ಪ್ರತಿ ಮೊಬೈಲ್ಗೆ 150 ರೂಪಾಯಿಂದ 1,000 ರೂಪಾಯಿ ತನಕ ಲಾಭ ಇಡ್ಬೋದು. ಓಕೆನಾ. ಸೊ ದಿನಕ್ಕೆ 5ರಿಂದ 10 ಗ್ರಾಹಕರು ಬಂದರೆ ಮಾಸಿಕ ಆದಾಯ 30ರಿಂದ 60,000 ತನಕ ಲಾಭ. ಓಕೆನಾ. ಹೆಚ್ಚುವರಿ ಸೇವೆಗಳು, ಎಕ್ಸ್ಟ್ರಾ ಸರ್ವಿಸ್ ಅಂದರೆ ಮೊಬೈಲ್ ಅದು ಬಿಟ್ಟು ನೀವು ಎಕ್ಸ್ಟ್ರಾ ಇನ್ಕಮ್ ಮಾಡ್ಬೋದು. ಅಂದರೆ ಮೊಬೈಲ್ ಅಪ್ಲಿಕೇಶನ್ ಆಕ್ಸೆಸರೀಸ್ ಮಾರಾಟ, ಮೊಬೈಲ್ ಆಕ್ಸೆಸರೀಸ್ ಮಾಡ್ಬೋದು, ಚಾರ್ಜರು, ಹೆಡ್ಫೋನು, ಆಮೇಲೆ ಬ್ಯಾಕ್ ಪೌಚು, ಎಕ್ಸ್ಟ್ರಾ ನಿಮ್ಗೆ ಗೊತ್ತಲ್ಲ ಹೆಡ್ಫೋನ್, ಈ ಥರ ಏನಾದ್ರು ಮಾಡ್ಬೋದು. ಮತ್ತು ಸ್ಕ್ರೀನ್ ಗಾರ್ಡ್ಗಳನ್ನು ಹಾಕ್ಕೊಡುವಂಥದ್ದು ಅದನ್ನು ಕೂಡ ಮಾಡ್ಬೋದು ಅಳವಡಿಕೆ, ಅದರಿಂದ ಲಾಭ ಸಿಗುತ್ತೆ. ಇದ್ರ ಬಿಟ್ಟು ಆಮೇಲೆ ಮೊಬೈಲ್ ಕವರು, ಚಾರ್ಜರು, ಇಯರ್ಫೋನು ಮಾರಾಟ ಇವೆಲ್ಲ ಮಾಡ್ಬೋದು. ಹೇಳಿದ್ನಲ್ಲ. ಮೊಬೈಲ್ ರೀಚಾರ್ಜ್ ಅಥವಾ ಸಿಮ್ ಮಾರಾಟ ಮಾಡೋದು, ಮೊಬೈಲ್ ರೀಚಾರ್ಜ್ ಮಾಡ್ಬೋದು, ಆಮೇಲೆ ಸಿಮ್ ಮಾರಾಟ ಕೂಡ ಮಾಡ್ಬೋದು. ಇದು ಒಂದು ಒಳ್ಳೆ ಬಿಸ್ನೆಸ್ಸು. ಜೊತೆಗೆ ಮತ್ತು ಮಾರ್ಕೆಟಿಂಗ್ ಯಾವ ಥರ ಅಂದರೆ ಅಂಗಡಿಯ ಮುಂದೆ ಸ್ಪಷ್ಟವಾದ ಬೋರ್ಡ್ನ ಹಾಕಿ ದೊಡ್ಡದಾಗಿ, ಓಕೆನಾ. ಸಾಮಾಜಿಕ ಮಾಧ್ಯಮಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡಿ, ವಾಟ್ಸಪ್ಪು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಇದರಲ್ಲಿ ಪ್ರಚಾರ ಮಾಡಿ ಸ್ಥಳೀಯ ಗ್ರಾಹಕರಿಗೆ ತ್ವರಿತ ಸೇವೆ ನೀಡಿ ನಂಬಿಕೆ ಗಳಿಸಿಕೊಳ್ಳಿ. ಅಂದರೆ ಅದ್ರ ಮೂಲಕ ನೀವು ಪ್ರಚಾರ ಮಾಡಿ. ಈಗೆಲ್ಲ ನೋಡಿದ್ರಲ್ಲಿ ಇನ್ಸ್ಟಾಗ್ರಾಮ್ ಯಾವ ಥರ ಅಂತ ಬಿಸ್ನೆಸ್ ಪ್ರಮೋಷನ್, ಅದೆಲ್ಲ ಪ್ರಮೋಷನ್ ತಗೊಳ್ಳಿ ಅವರಿಗೆ. ನೆಕ್ಸ್ಟು ವ್ಯವಹಾರದ ಹೆಸರು, ಉದಾಹರಣೆ ಯಾವ ಥರ ಇರಬೇಕಂದ್ರೆ ಮೊಬೈಲ್ ಡಾಕ್ಟರ್, ಡಿಫ್ರೆಂಟ್ ಹೆಸರಿಡಿ, ನಾರ್ಮಲ್ ಆಗಿರ್ಬೇಡಿ ಹಳೆ ಥರ, ಡಿಫ್ರೆಂಟ್ ಹೆಸರಿಡಿ. ಮೊಬೈಲ್ ಡಾಕ್ಟರು, ಫಿಕ್ಸ್ ಮೊಬೈಲ್ ಸೆಂಟರ್, ಸ್ಮಾರ್ಟ್ ಮೊಬೈಲ್ ಸರ್ವಿಸ್ ಹಬ್ ಅಂತ, ಅಥವಾ ನಿಮ್ಮ ಹೆಸರು ಏನಾರ ದೀಪಕ್ ಹಬ್ ಮೊಬೈಲ್ ಹಬ್ ಅಥವಾ ದೀಪಕ್ ಮೊಬೈಲ್ ಕರ್, ಈ ಥರ ವಿಚಿತ್ರವಾದ ಡಿಫ್ರೆಂಟ್ ನೇಮ್ನ ಇಡಿ. ಓಕೆನಾ. ಸೊ ಇದು ಮೊಬೈಲ್ ಬಗ್ಗೆ ಒಂದು ಚಿಕ್ಕ ಇನ್ಫಾರ್ಮೇಷನ್ ಕೊಟ್ಟಿರೋದು. ಇನ್ನು ಹೆಚ್ಚಾಗಿ ನೀವು ಬೇಕಾದ್ರೆ ತಿಳ್ಕೊಬೋದು. ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ. ಸದ್ಯಕ್ಕೆ ಲೆಂತಿ ಆಗುತ್ತೆ ಅಂತ 8 ನಿಮಿಷ ಮಾಡಿದ್ದೀನಿ, ಜಾಸ್ತಿ ಅಂತ ನೋಡೋಕ್ಕಾಗಲ್ಲ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರೆಲ್ಲ ITI ಕೋರ್ಸ್ ಮಾಡ್ಕೊಂಡು ಮಾಡ್ಬೋದು. ಇಲ್ಲಾಂದರೆ ನೀವು ಬ್ಯಾಂಗ್ಳೂರು ಅಥವಾ ನಿಮ್ಮ ಡಿಸ್ಟಿಕಲ್ಲಿ ಇರುತ್ತೆ ಮೊಬೈಲ್ ಟ್ರೈನಿಂಗ್ ಕೊಡ್ತಾರೆ, ಅವ್ರದ್ದೇ ಸೆಂಟರ್ಸ್ ಇರುತ್ತೆ, ನಿಮಗೆ ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ. ಅವ್ರ ಮೂಲಕ ನೀವು ಮೊಬೈಲ್ ಸರ್ವಿಸ್ನ ಕಲ್ತ್ಕೋಬೋದು ಯಾವ ಥರ ಅಂತ. ಸೊ ಇಮಿಡಿಯೇಟ್ ಬಿಸ್ನೆಸ್ ಓಪನ್ ಮಾಡ್ಬೋದು. ಸೊ ನಾನು ಹೇಳಿದೆ ಅಂತ ನೀವು ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಖುಷಿ ಇದ್ದರೆ, ನಿಮಗೆ ಮನಸ್ಸಿಗೆ ಓಕೆ ಅನಿಸಿದ್ರೆ ಈ ಬಿಸ್ನೆಸ್ನ ನೀವು ಮಾಡ್ಬೋದು. ಓಕೆನಾ. ಲಾಭ ಮತ್ತು ನಷ್ಟ ಎಲ್ಲದಕ್ಕೂ ನೀವೇ ಹೊಣೆ ಆಗಿರ್ತೀರ, ನಾವಾಗಿರಲ್ಲ. ಜಸ್ಟ್ ನಾವು ಈ ಬಿಸ್ನೆಸ್ನ ಮಾಡ್ಬೋದು, ಮಾರ್ಕೆಟಲ್ಲಿ ರನ್ನಿಂಗ್ ಇದೆ, ಚೆನ್ನಾಗಿದೆ ಅಂತ ಹೇಳ್ತೀವಿ ಅಷ್ಟೇ. ಮಾಡ್ಬೋದು ಈ ಬಿಸ್ನೆಸ್ನ. ಸೊ ದಿನನಿತ್ಯ ಬೇಕಾಗಿರುವಂಥ ವಸ್ತು ಅದು ಮೊಬೈಲು. ಈ ತರಕಾರಿ ಯಾವ ಥರನೋ ಅದೇ ಥರ ಮೊಬೈಲ್ ಕೂಡ ದಿನನಿತ್ಯ ಬೇಕೇ ಬೇಕು. ಹಾಗಾಗಿ ಮೊಬೈಲ್ ಬಳಕೆ ಜಾಸ್ತಿ ಇರೋದ್ರಿಂದ ಹಾಗೂ ರಿಪೇರ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಮೊಬೈಲ್ ಬಿಸ್ನೆಸ್ ತುಂಬ ಚೆನ್ನಾಗಿದೆ, ಮಾಡಿ. ರಿಪೇರ್ ಬಿಸ್ನೆಸ್ಸು ಅಥವಾ ಸೆಲ್ಲಿಂಗ್ ಮೊಬೈಲ್ ಏನಾದ್ರು ಮಾಡಿ, ಯಾವ ಡೀಟೇಲ್ಸ್ ಕೊಟ್ಟಿದ್ದೀನಿ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ, ಗೊತ್ತಾಯ್ತಲ್ಲ. ರಿಸ್ಕ್ ಮತ್ತು ಲಾಭ ನಷ್ಟ ಎಲ್ಲ ನಿಮ್ಮ ಹೊಣೆನೇ ಇರುತ್ತೆ, ನಮ್ಮದಿರಲ್ಲ. ಸೊ ನೋಡ್ಕೊಂಡು ವ್ಯವಹಾರ ಮಾಡಿ. ಓಕೆನಾ. ಓಕೆ. ಹಾಗಾದರೆ ಇವತ್ತಿನ ವೀಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ. ಹಾಗಾದರೆ ಇನ್ನೊಂದು ಅದ್ಭುತವಾದ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಹ್ಯಾವ್ ಎ ಗುಡ್ ಬಾಯ್.